ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ಸೂ ಫ್ರಮ್ ಸೋ ವಿಚಾರವಾಗಿ ದುಬೈಗೆ ಬಂದಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಬರುವಂಥ ಅಪ್ಡೇಟ್ಸ್ನ ಮಿಸ್ ಮಾಡೋಕ್ಕಾಗತ್ತಾ? ನೀವು ಸುಮ್ಮನೆ ಇರ್ತೀರಾ? ಸೊ ನಿಮಗೋಸ್ಕರ ಪ್ರತಿಯೊಂದು ಅಪ್ಡೇಟನ್ನು ಕೊಡುವಂಥ ಒಂದು ಪ್ರಯತ್ನ. ಸೊ ಹಾಗಾಗಿನೇ ಈ ಒಂದು ಪೋರ್ಟ್ರೇಟ್ ವೀಡಿಯೋ. ಸೊ ನಾನು ಕ್ಯಾಮ್ರಾ ತೊಗೊಂಬಂದಿಲ್ಲ, ನನ್ನ ಹತ್ರ ಇರುವಂತಹ ಒಂದು ಎಕ್ವಿಪ್ಮೆಂಟ್ಸಲ್ಲಿ ಈ ಥರದ್ದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎನಿವೇ ಇವತ್ತು ಒಂದು ಸೂಪರ್ ವಿಷಯ ಏನಪ್ಪ ಅಂತಂದರೆ ಡೆವಿಲ್ ಸಿನಿಮಾದೆ. ಡೆವಿಲ್ಲು ನಿನ್ನೆ ಎಲ್ಲ ನೀವು ಅಪ್ಡೇಟ್ನ ನೋಡಿದ್ದೀರಾ. ಸಾಂಗ್ ರಿಲೀಸ್ ಆಯಿತು. ಎಕ್ಸ್ಟ್ರಾಡಿನರಿಯಾಗಿ ಆ ಸಾಂಗ್ನ ಅಭಿಮಾನಿಗಳು ರಿಸೀವ್ ಮಾಡಿದ್ದಾರೆ, ಪ್ರೇಕ್ಷಕರು ರಿಸೀವ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಿ ಬಾಸ್ ದರ್ಶನ್ ಅವರ ಒಂದು ನಿರೀಕ್ಷೆ ಏನಿತ್ತು ಅವರ ಸಿನಿಮಾ ಮೇಲೆ ಅಥವಾ ಈ ಹಾಡಿನ ಮೇಲೆ, ಎಷ್ಟು ಚರ್ಚೆಗಳಾಗಿತ್ತು ಮತ್ತು ಈ ಸಂದರ್ಭ ಈ ಎಲ್ಲವೂ ನಿಮಗೆ ಗೊತ್ತೇ ಇದೆ. ಸೊ ಈ ಎಲ್ಲ ವಿಚಾರಗಳು ಇದ್ದರೂ ಕೂಡ ಸಾಂಗು ಅಲ್ಟಿಮೇಟಾಗಿ ರೀಚೌಟ್ ಆಗಿದೆ, ಟ್ರೆಂಡಿಗೆ ಬಂದಿದೆ. 29ನೇ ಸ್ಥಾನದಲ್ಲಿ ಟ್ರೆಂಡಲ್ಲಿದೆ. ಸೊ 1 ಕೋಟಿ ಜನ, ಬರೋಬ್ಬರಿ 10 ಮಿಲಿಯನ್ನಷ್ಟು ವ್ಯೂಸು ಬರೀ 22 ಗಂಟೆಯಲ್ಲಿ ಇದು ಸಾಧನೆ ಮಾಡಿ ತೋರಿಸಿದೆ. ಅಂದರೆ ಅಷ್ಟು ಜನ ನೋಡಿದ್ದಾರೆ, ಅಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ದರ್ಶನ್ ಅವರ ಅಭಿಮಾನಿಗಳ ಒಂದು ನಿರೀಕ್ಷೆ ಮತ್ತು ಅವರ ಒಂದು ಹಸಿವು ಏನಿತ್ತು ಈ ಒಂದು ಕಂಟೆಂಟ್ನ ನೋಡಬೇಕು ಅನ್ನೋದು, ಅದನ್ನು ತುಂಬ ದೊಡ್ಡದಾಗಿ ಅವರು ಸಾಬೀತು ಮಾಡಿದ್ದಾರೆ. ಹಾಗೆಯೇ ಕನ್ನಡ ಪ್ರೇಕ್ಷಕರು ಮತ್ತು ಬೇರೆ ಭಾಷೆಯ ಪ್ರೇಕ್ಷಕರು ಕೂಡ ಈ ಒಂದು ಕಂಟೆಂಟ್ನ ನೋಡಿದ್ದಾರೆ ಅನ್ನೋದಕ್ಕೆ ಆ ಕಮೆಂಟ್ಸೇ ಆ ಎಕ್ಸಾಂಪಲ್ ಹೇಳ್ತಾ ಇದೆ. ಆ ಕಮೆಂಟ್ಸಲ್ಲಿ ಸಾಕಷ್ಟು ಜನ ಬೇರೆ ಭಾಷೆಯವರು ಕೂಡ ಈ ಸಾಂಗ್ನ ನೋಡಿ ಕಮೆಂಟ್ ಮಾಡಿರೋವಂಥದ್ದು. ಸುಮಾರು 49,000 ಅಷ್ಟು ಕಮೆಂಟ್ಸ್ ಬಂದಿದೆ. ಆ್ಯಂಡ್ 1 ಮಿಲಿಯನ್ಗೂ ದಾಟಿ, ಅಂದರೆ 1 ಕೋಟಿಗೂ ದಾಟಿ ಜನ ಈ ಹಾಡನ್ನು ನೋಡಿರೋವಂಥದ್ದು. ವಿಶೇಷ ಅಂತಂದರೆ ನಿನ್ನೆ ಹಾಡು ರಿಲೀಸ್ ಆಗಿದ್ದ ಕೂಡಲೇ ಇಂಡಸ್ಟ್ರಿಯಿಂದ, ಅಂದರೆ ದರ್ಶನ್ ಅವರ ತುಂಬ ಆಪ್ತ ವಲಯವಾಗಿರುವಂಥವರಿಂದ ಕೂಡ ಈ ಹಾಡಿಗೆ ತುಂಬ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ. ಅದಕ್ಕೆ ಅಂದರೆ ನಾನು ಹೇಳೋದು, ಅವರು ಹಾಡು ರಿಲೀಸ್ ಆಗಿದ್ದ ಕೂಡಲೇ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕ್ಕೊಂಡಿದ್ರು, ವಾಟ್ಸಪ್ ಸ್ಟೇಟಸ್ಗಳನ್ನ ಹಾಕ್ಕೊಂಡಿದ್ರು. ಆ ವಿಚಾರವಾಗಿ ನೋಡೋಕ್ಕಾದ್ರೆ ರಕ್ಷಿತಾ ಅವರು ಅವರ ಸ್ಟೇಟಸ್ನಲ್ಲಿ ಸ್ಟೋರಿ ಹಾಕ್ಕೊಂಡಿದ್ರು. ಮತ್ತು ಮೇಘಾ ಶೆಟ್ಟಿ ಅವರು, ನಟಿ ಮೇಘಾ ಶೆಟ್ಟಿ ಅವರು ಕೂಡ ಅವ್ರ ಸ್ಟೇಟಸನ್ನು ಹಾಕ್ಕೊಂಡಿದ್ರು. ಹಾಗೆ ರಚಿತಾ ರಾಮ್, ದರ್ಶನ್ ಅವರ ತುಂಬ ಆಪ್ತೆ ಮತ್ತು ಜೊತೆಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಹೀರೋ. ಸೊ ಹಾಗಾಗಿ ಅವರು ಪ್ರತಿ ಸಲನೂ ಅವರು ವಿಚಾರಕ್ಕೆ ಮುಂಬರ್ತಿರ್ತಾರೆ, ಸೊ ಮಾತಾಡ್ತಿರ್ತಾರೆ. ಸೊ ಈ ಸಲ ಅಂದರೆ ಸಾಂಗ್ ರಿಲೀಸ್ ಆಗಿದ್ದ ಕೂಡಲೇ ಮೊದಲಿಗೆ ಅವರೇ ಇದನ್ನು ಸ್ಟೇಟಸ್ನ ಹಾಕ್ಕೊಂಡಿದ್ದಾರೆ. ಫ್ಯಾನ್ಸ್ ಎಲ್ಲರೂ ಕೂಡ, ಅವರು ಎಷ್ಟು ಫ್ಯಾನ್ಸ್ ಇದ್ದಾರೆ ಅಷ್ಟು ಕೂಡ ಅವರ ಸ್ಟೇಟಸ್ಗಳಾಗಿರ್ಬೋದು, ಅವರು ಸರ್ಕ್ಯುಲೇಷನ್ ಆಗಿರ್ಬೋದು, ಅವ್ರ ಗ್ರೂಪ್ಗಳಾಗಿರ್ಬೋದು, ಈ ರೀತಿ ಇನಿಷಿಯೇಟ್ ತಗೊಂಡು ಅವರೇ ಸಿನಿಮಾ ಪ್ರಚಾರಕ್ಕೆ ಇಳಿದಿರುವಂಥದ್ದನ್ನು ನಾವು ನೋಡ್ಬೋದು. ಇವತ್ತು ಅಂದರೆ ನಿನ್ನೆ ಗಮನಿಸಿದಾಗ ಸಿಕ್ಕಂತಹ ವಿಷಯಗಳಿದವು. ಹಾಗೆಯೇ ಧನ್ವೀರ್ ಅವರು ಕೂಡ ಅವ್ರ ಸ್ಟೇಟಸಲ್ಲಿ, ಅಂದರೆ ಆಬ್ವಿಯಸ್ಲಿ ಅವ್ರ ತಮ್ಮ ಅಂತ ಹೇಳ್ಕೊತಾರೆ ಮತ್ತು ಅಷ್ಟು ಕ್ಲೋಸ್ ಇರೋದ್ರಿಂದ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಅವ್ರ ಸ್ಟೇಟಸ್ಗಳಾಗಿರ್ಬೋದು, ಅವರ ಗ್ರೂಪ್ಗಳಾಗಿರ್ಬೋದು, ಅವರು ಕೂಡ ನೆನ್ನೆ ಶೇರ್ ಮಾಡಿರುವಂಥದ್ದು. ಅಂದರೆ ಇದರ ಜೊತೆಗೆ ತರುಣ್ ಸುಧೀರ್ ಅವರು, ಸೋನಲ್ ಅವರು ಕೂಡ, ಈಗ ತರುಣ್ ಅವರು ನಿಮ್ಗೆ ಗೊತ್ತಿರೋಂಗೆ ಅವ್ರು 3 ಸಿನಿಮಾದಲ್ಲೂ ದರ್ಶನ್ ಅವರಿದ್ದರು ಮತ್ತು ಅವರು ಅಷ್ಟು ಬಾಂಡಿಂಗ್ ಇರೋಂಥವ್ರು. ದರ್ಶನ್ ಅವರ ಹಾಡು ಬರ್ತಿದೆ ಅನ್ನೋ ಒಂದು ವಿಷಯಕ್ಕೇ ಅವರು ಏಳುಮಲೆ ಸಿನಿಮಾದ ಆ ಒಂದು ಟ್ರೈಲರ್ನ ರಿಲೀಸ್ ಮಾಡೋದನ್ನು ಪೋಸ್ಟ್ಪೋನ್ ಮಾಡಿದ್ರು. ಅವತ್ತು ಆ್ಯಕ್ಚುಲಿ ಸ್ಕೆಡ್ಯೂಲ್ ಆಗಿತ್ತು ಅವ್ರದ್ದು. ಸೊ ಇವರು 24ಕ್ಕೆ ಸಾಂಗ್ ಅನೌನ್ಸ್ ಮಾಡ್ತಿದ್ದಂಗೆ ಅವತ್ತೊಂದು ದಿನ ಕಂಪ್ಲೀಟ್ಲಿ ಅವ್ರಿಗೆ ಡೆಡಿಕೇಟ್ ಮಾಡಿ, ಅವ್ರು ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ 5ನೇ ತಾರೀಕು ಇದ್ದರೂ ಕೂಡ ಏಳುಮಲೆ ಸಿನಿಮಾ ಪರವಾಗಿಲ್ಲ, ನಾನು ಒಂದಿನ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು, ಆ ಒಂದು ಅಷ್ಟು ಬಾಂಡಿಂಗ್ ಇರುವಂಥ ಒಬ್ಬ ನಿರ್ದೇಶಕ ಮತ್ತು ಅವರ ಸ್ನೇಹಿತ ಕೂಡ. ಸೊ ತರುಣ್ ಸುಧೀರ್ ಅವರು ಮತ್ತು ಸೋನಲ್ ಇಬ್ಬರು ದಂಪತಿನೂ ಕೂಡ ಅವರು ಈ ಒಂದು ಸ್ಟೇಟಸ್ಗಳನ್ನ ಹಾಕ್ಕೊಂಡಿದ್ರು, ಅದನ್ನ ಪ್ರಮೋಟ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ರಿಲೀಸ್ ಇದ್ದರೂ ಕೂಡ ಇದಕ್ಕೆ ಅವರು ಪುಷ್ ಮಾಡ್ತಿರೋಂಥದ್ದು ವಿಷಯ. ಸೊ ಒಂದು ಡೆವಿಲ್ ವಿಷಯಕ್ಕೆ ಆ್ಯಸ್ ಎ ಸಿನಿಮಾ, ದರ್ಶನ್ನು ಆ್ಯಸ್ ಎ ಪರ್ಸನ್ನು ಅಥವಾ ದರ್ಶನ್ನು ಆ್ಯಸ್ ಎ ಪರ್ಸ್ನಾಲಿಟಿ, ಅಂದರೆ ಸಿನಿಮಾ ಪರ್ಸ್ನಾಲಿಟಿ ಆಗಿ ಈ ಒಂದು 2 ವ್ಯತ್ಯಾಸನ ನಾವು ಕಂಡ್ಕೋಬೇಕು ಅನ್ನೋದನ್ನು ಸೊ ಬಿಗಿನಿಂಗಿಂದ ಕೂಡ ಈ ಒಂದು ಸಿನಿಮಾ ವಿಚಾರಕ್ಕೆ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಹಾಗೆಯೇ ಅವರು ಕೂಡ ಅದನ್ನು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅವರ ಫ್ಯಾನ್ಸ್ಗಾಗಲಿ ಅಥವಾ ಇಂಡಸ್ಟ್ರಿಗಾಗಲಿ ಅಥವಾ ಪ್ರೇಕ್ಷಕರಿಗಾಗಲಿ ಎಲ್ಲರಿಗೂ ಕೂಡ ಅವರು ನೇರವಾಗಿ ಹೇಳಿದ್ದಾರೆ, ಸಿನಿಮಾ ಮನೋರಂಜನಾ ಮಾಧ್ಯಮ, ಅದನ್ನು ಮನೋರಂಜನವಾಗಿ ಅಷ್ಟೇ ನೋಡಿ, ವೈಯಕ್ತಿಕ ವಿಷಯಗಳು ಬೇರೆ, ವೈಯಕ್ತಿಕ ಬೇರೆ, ಸಿನಿಮಾ ಬೇರೆ ಅನ್ನೋದನ್ನು ಅವರು ನಿಶ್ಚಳವಾಗಿ ಹೇಳಿರೋದ್ರಿಂದ, ಸೊ ಅದನ್ನು ಎಲ್ಲರೂ ತುಂಬ ಮಾಡಿರೋದ್ರಿಂದ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು, ಅದು ಮಾಡಿದ್ರೇ ಒಳಿತು ಅನ್ನೋದು ಅಭಿಪ್ರಾಯ. ಆ್ಯಂಡ್ ಡೆವಿಲ್ ಸಿನಿಮಾಗೆ ಈ ಒಂದು ಹಾಡಿಗೆ ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್ ಸಿಕ್ಕಿರೋವಂಥದ್ದು. ಜೊತೆಗೆ ನಂಬರ್ ಆಫ್ ರೀಲ್ಸು ನಿನ್ನೆ ಒಂದೇ ದಿನ 100 ರೀಲ್ಸ್ ಆಗಿದ್ದಾವೆ. ಅಂದರೆ ಇನಿಷಿಯೇಟ್ ತೊಗೊಂಡು ಅವ್ರವ್ರ ಫ್ಯಾನ್ಸ್ಗಳೇ ರೀಲ್ಸ್ ಮಾಡೋವಂಥದ್ದು, ವೀಡಿಯೋಗಳು ಮಾಡೋವಂಥದ್ದು, ಸಾಂಗ್ ಬಗ್ಗೆ ಮಾತಾಡೋವಂಥದ್ದು, ಸ್ಟೇಟಸ್ಗಳು ಹಾಕುವಂಥದ್ದು. ಯಾಕೆಂದರೆ ಫ್ಯಾನ್ಸ್ಗೆ ಬರ್ದಂಗಿದೆ. ಅನಿರುದ್ಧ್ ಶಾಸ್ತ್ರಿ ಅವ್ರದ್ದು ಒಂದು ಲಿರಿಕ್ಸು ಬರೆದಿರೋದು ಏನು ಎಲ್ಲ ಕಡೆ ಟ್ರಾಲ್ ಮಾಡ್ತಿದ್ದಾರೆ. ಅಂದರೆ ಅಭಿಮಾನಿಗಳಿಗೆ ಅಂದರೆ ತುಂಬ ಒಳ್ಳೆ ಲೈನ್ಸ್ ಕೊಟ್ಟಿದ್ದಾರೆ, ಮಾಸಿಫೈ ಆಗಿ ಕೊಟ್ಟಿದ್ದಾರೆ. ಬರೀ ಸಿಂಗರ್ ಅಲ್ಲ, ಇವರು ರೈಟ್ರಾಗೂ ಕೂಡ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರ ಬಗ್ಗೆ ಕಮೆಂಟ್ಸ್ನ ನೋಡಿದೆ. ಆಮೇಲೆ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ, ಅಜನೀಶ್ ಲೋಕನಾಥ್
ಡಿ ಬಾಸ್ ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಏನು ಅವ್ರಿಗೊಂದು ವರ್ಚಸ್ಸಿದೆ ಮತ್ತು ಅವ್ರಿಗೊಂದು ಏನು ಎನರ್ಜಿ ಇದೆ, ಆ ಒಂದು ಫೇಮ್ಗೆ ತಕ್ಕಂತೆ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಗೇನ್ ಅವರ ಟಿಪಿಕಲ್ ಫ್ಯಾನ್ಸ್ಗೆ ಇಷ್ಟ ಆಗುವಂಥದ್ದು, ಅವರ ಸ್ಟೇಚರನ್ನು ಮಾಸಿಫೈ ಮಾಡಿ ಹೇಳುವಂಥದ್ದು ಮ್ಯೂಸಿಕ್ ಮೂಲಕ ಭಾಳ ಚೆನ್ನಾಗಿ ಆಗಿದೆ. ಅಟ್ರಾಕ್ಟಿವ್ ಆಗಿದೆ ಸಾಂಗು, ಮತ್ತು ತುಂಬ ಸ್ಟೈಲಿಶ್ ಆಗಿ ಮಿಲನ ಪ್ರಕಾಶ್ ಅವರು ತೋರಿಸಿದ್ದಾರೆ. ಆ್ಯಂಡ್ ಸಂತು ಮಾಸ್ಟರ್ ಅವರ ಕೊರಿಯೋಗ್ರಫಿ ತುಂಬ ಇಂಪ್ರೆಸಿವ್ ಆಗಿ ಕಾಣ್ತಿದೆ. ಬಿಗ್ ಸ್ಕ್ರೀನಲ್ಲಿ ಓವರಾಲ್ ಹಾಡನ್ನ ನೋಡಿದಾಗ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗಿದೆ. ಹೀಗೆ ಒಳ್ಳೊಳ್ಳೆ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರ್ತಿರೋವಂಥದ್ದು. ಸೊ ಅದಕ್ಕಾಗಿ ಈಗಲಿಂದನೇ ತಯಾರಿಯನ್ನು ಮಾಡ್ಕೋತಿರೋದು. ಒಂದು ತುಂಬ ಬಕಪಕ್ಷಿಗಳಂತೆ ಕಾದಂಥ ಫ್ಯಾನ್ಸ್ಗೆ ಇದೊಂದು ಮೃಷ್ಟಾನ್ನ ಭೋಜನ ಥರ ಇದೊಂದು ಸಾಂಗ್ ಸಿಕ್ಕಿದೆ. ಸೊ ಇಲ್ಲಿಂದ ತುಂಬ ಅಬ್ಬರದ ಪ್ರಚಾರ ಶುರು ಆಗಿದೆ. ಅಂದರೆ ಅವ್ರಿಗೆ ಇನಿಷಿಯೇಟ್ ತೊಗೊಂಡು ಪ್ರಚಾರ ಮಾಡುವಂಥ ಕೆಲಸ ಆಗ್ತಿದೆ. ಸೊ ಖಂಡಿತವಾಗ್ಲೂ ಫ್ಯಾನ್ಸ್ಗೆಲ್ಲ ಆಲ್ರೆಡಿ ನೆಮ್ಮದಿ ಆಗಿದೆ ಅಂತ ಅನ್ಕೋತೀನಿ. ಸೊ ಆ ರೀತಿಯಾದಂಥ ಒಂದು ಕಂಟೆಂಟು ದರ್ಶನ್ ಅವರ ಫ್ಯಾನ್ಸಿಗೆ ಸಿಕ್ಕಿರೋವಂಥದ್ದು. ಸೊ ತುಂಬ ಒಳ್ಳೆಯ ವಿಷಯ, ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ ಬಗ್ಗೆ. ಡಿಸೆಂಬರ್ಗೆ ಬರ್ತಿರೋವಂಥದ್ದು ಮತ್ತು ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ನ ನೋಡುವಂಥ ಸಿನಿಮಾಗಳು, ಸಣ್ಣದು ದೊಡ್ಡದು ಅಂತಲ್ಲ, ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾಯಿದೆ ಬಂದಿರೋಂಥ ಸಿನಿಮಾಗಳಿಗಾಗಿರ್ಬೋದು ಅಥವಾ ಬರ್ತಿರೋಂಥ ಸಿನಿಮಾಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. 45 ಕೂಡ ಡಿಸೆಂಬರ್ಗೆ ಬರೋದು ಅಂತ ರೀಸೆಂಟ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಡಿಸೆಂಬರಲ್ಲಿ ದೊಡ್ಡ ಹಬ್ಬ, ಒಂದು ಕಡೆ ಡೆವಿಲ್ಲು, ಒಂದು ಕಡೆ 45. ಡೆವಿಲ್ಲು ದರ್ಶನ್ ಅವ್ರದ್ದಾದರೆ 45 ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇದ್ದಾರೆ. ತುಂಬ ದೊಡ್ಡ ನಿರೀಕ್ಷೆ ಈ ಸಿನಿಮಾಗಳ ಮೇಲೆ. ಖಂಡಿತವಾಗ್ಲೂ ಪ್ರತಿ ತಿಂಗಳು ಹಬ್ಬನೇ ಇಲ್ಲಿಂದ. ಸೊ ಅಕ್ಟೋಬರ್ಗೆ ಕಾಂತಾರ ಬರ್ತಿದೆ, ಅದರ ಜೊತೆಗೆ KD ಬೇರೆ ಸ್ಕೆಡ್ಯೂಲ್ ಆಗೋ ಸಾಧ್ಯತೆ ಇದೆ, ಲ್ಯಾಂಡ್ಲಾರ್ಡ್ ಇದೆ. ಸೊ ಒಂದು ದೊಡ್ಡ ಹಬ್ಬ ಇಂಡಸ್ಟ್ರಿಗೆ ಈ ಒಂದು ಸೆಕೆಂಡ್ ಹಾಫಲ್ಲಿ. ಆಲ್ರೆಡಿ ಸೂ ಫ್ರಮ್ ಸೋ ತುಂಬ ದೊಡ್ಡ ಸಕ್ಸಸ್ ಕೊಟ್ಟು ಅದಕ್ಕೊಂದು ಹಬ್ಬಕ್ಕೆ ಒಂದು ಕಾರಣ ಆಗಿದೆ. ಸೊ ಈ ರೀತಿಯಾಗಿ ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿದೆ. ಡೆವಿಲ್ ಅಪ್ಡೇಟ್ ಈ ಸದ್ಯಕ್ಕೆ ಇದು. ಅಂದರೆ ನಾನು ಕಂಡಂಥ ಒಂದಷ್ಟು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿನ್ನೆ ದರ್ಶನ್ ಅವರ ಆಪ್ತರು ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಆ ಒಂದು ಕಂಟೆಂಟ್ನ ರೀಚ್ ಮಾಡೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೆಯೇ ಫ್ಯಾನ್ಸು ಅವರು ಇನಿಷಿಯೇಟ್ ತೊಗೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ರೀಚ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾ ಕಂಟೆಂಟು ಅಷ್ಟು ಚೆನ್ನಾಗಿ ಇಷ್ಟ ಆಗಿರೋದಕ್ಕೆ, ಮತ್ತು ಕಂಟೆಂಟ್ ಎಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದಾರೋ ಅದೇ ರೀತಿ ಅವರು ಸಿನಿಮಾಗೆ ನುಗ್ಗಿ ನೋಡಿ ಅದು ಚೆನ್ನಾಗಿದ್ದು ಅದನ್ನು ಸಂಭ್ರಮಿಸಿ ಆರಾಧಿಸಿದರೆ ಇನ್ನೊಂದು ಇತಿಹಾಸ ಈ ವರ್ಷ ಸೃಷ್ಟಿಯಾಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಹವಾ, ಕ್ರೇಜು ಎಲ್ಲವೂ ಈ ಒಂದು ಡೆವಿಲ್ ವಿಚಾರಕ್ಕೆ ಕಾಣಿಸ್ತಾ ಇದೆ. ಅದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ.